ಅವರೇ ಕುಕ್ ಶೆಫು ಎಲ್ಲಾದರೂ ಹೇಳಬೇಕು ಅಂದರೆ ಸಾಯಂಕಾಲ 6 ಗಂಟೆ ಆದ ತಕ್ಷಣ ನಮ್ಮೆಲ್ರಿಗೂ ಒಂದು ರೂಲ್ಸು, 6 ಗಂಟೆ ತನಕ ಫೀಲ್ಡಲ್ಲಿ ಎಷ್ಟಾದರೂ ಆಡ್ಬೋದಿತ್ತು. ಮನೇಲಿ ಲೈಟ್ ಹಾಕೋದ್ರಲ್ಲಿ ಬಂದು ಕೈ ಕಾಲು ಮುಖ ತೊಳೆದು ಕೂತ್ಕೋಬೇಕಿತ್ತು. ಅವ್ರು ನಮ್ಮ ಪಕ್ಕದಲ್ಲಿ ಕೂರದೇ ಇದ್ರೂ ಡಿಸ್ಟೆನ್ಸಲ್ಲಿ ಎಲ್ಲರೂ ಕೂರಿಸಿರೋರು. ನಮ್ದು ಓದೋ ಪುಸ್ತಕ ಅಲ್ಲಿ ಇರಬೇಕಿತ್ತು. ಓದ್ತೀವೋ ಬಿಡ್ತೀವೋ, 6 ಗಂಟೆ ಕೂತ್ರೆ 8:30 ತನಕ ನಾವು ಅಳ್ಳಾಡ ಹಂಗಿಲ್ಲ. ಅದೇನಾಯ್ತು, ಆ ಅಭ್ಯಾಸ ನಮಗೆ ಫೋರ್ಸಿಬಲಿ ಓದೋಂಗೆ ಮಾಡ್ತು. ಸೊ ನಮ್ಗೆ ಅವರೊಂದು ಟೈಮ್ ಟೇಬಲ್ ಹಾಕ್ಕೊಟ್ಟಿದ್ದು. ಈಗ ನಮ್ಗೆ ಏನಿದೆ ಅಂದರೆ ಒಬ್ಬೊಬ್ಬರೇ ಮಕ್ಳು ಇಟ್ಕೊಂಡಿರ್ತೀವಿ, ಅವ್ರ ವಿದ್ಯೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಲ್ಲದೆ ಅವ್ರಿಗೂ ತಲೆ ಕೆಡಿಸ್ತೀವಿ ನಾವು. ಅದಲ್ಲ, ಡೇ 1ಇಂದಲೇ ನಾನು ಹೇಳ್ತಿರೋದು, ನಮಗೆ ಪ್ರೈಮರಿ ಎಜುಕೇಷನಿಂದಲೇ ಈ ಸಿಸ್ಟಮಲ್ಲಿ ತಂದ್ರಮ್ಮ ನಮ್ಮನ್ನು. ಆಮೇಲೆ ಅದಲ್ದಲೇ ಅವ್ರಿಗೆ ಪಾಠ ಕೂತು ಹೇಳ್ಕೊಡೋಕ್ಕಾಗದೇ ಇದ್ದಾಗ ಟ್ಯೂಷನ್ಗೆ ಕಳಿಸಿದ್ರು ನಾವು ಏನು ಕಲ್ತಿದ್ದೀವಿ ಬಿಡ್ತಿದ್ದೀವಿ ಅನ್ನೋದನ್ನೊಂದು ಸೂಪರ್ವೈಸ್ ಮಾಡೋರು. ಅದೇ ಕಾರಣಕ್ಕೆ ನಾವೆಲ್ಲರೂ, ನನಗೆ ಬಾಲಣ್ಣ ಈಗಲೂ ಹೇಳ್ತಾರೆ, ಬಾಲಣ್ಣ ನಮ್ಮ ದೊಡ್ಡಣ್ಣ ಇದ್ದಿದ್ದು ಹರದನಹಳ್ಳಿಲಿದ್ದಾಗ ಸ್ಕೂಲಿಂಗ್ ಅಲ್ಲೇ ಒಂದು ವರ್ಷನೋ 2 ವರ್ಷನೋ ಹೋಗಿದ್ದಾರೆ. ಅಲ್ಲಿ ನಿಮ್ಮ ಊರಲ್ಲಿ ಅಂದರೆ ತುಂಬದ ಕುಟುಂಬ, ಅಲ್ಲೂ ಸಹ ಅಮ್ಮ ಬಿಡದಲ್ಲೇ ಅರ್ಧ ಗಂಟೆ ಕೂರಿಸ್ಕೊಳ್ಳೋರಂತೆ. ಅವಾಗ ಸ್ಲೇಟು ಬಲ್ಪ ಈ ಥರ ಇಲ್ವಲ್ಲ, ಬರ್ಸೋರು. ಹಾಗೆ ನಮಗೆ ಬೇಸಿಕ್ ಎಜುಕೇಷನ್ನ, ಒಂದು ವಿದ್ಯೆ ಬಗ್ಗೆ ನಮಗೆ ಒಂದು ಅದರದ್ದು ಇಂಪಾರ್ಟೆನ್ಸ್ ಹೇಳ್ಕೊಟ್ಟಿದ್ದಲ್ದಲೇ ಸ್ಟ್ರಾಂಗ್ ಆಗಿ ನಮಗೆ ಬುನಾದಿ ಹಾಕ್ಕೊಟ್ಟಂಥ ತಾಯಿಯವರು. ನೋಡಿ, ಅವ್ರ ಆ ಕಾಲದಲ್ಲಿ ಎಲ್ಲೇ ಸೋದಿರ್ಬೋದು, ಈಗ ನಮ್ಮ ಮನೇಲಿ ಎಲ್ಲರೂ ವಿದ್ಯಾವಂತರೇನೆ, ಎಲ್ಲರೂ ವಿದ್ಯಾವಂತರೇನೆ. ಅದಕ್ಕೆ ಕಾರಣ ನನ್ನ ತಾಯಿನೇ. ಯಾಕೆಂದರೆ ತಂದೆ ಪೂರ್ತಿ ಪರಿಪೂರ್ಣವಾಗಿ ಅವರು ರಾಜಕೀಯದಲ್ಲೇ ತೊಡಗಿಸ್ಕೊಂಡಿದ್ರಲ್ಲ. ನಾವು 6 ಜನ ಅಲ್ದಲೇ ನಮ್ಮ ಮನೇಲಿ ಇದ್ದು ವಿದ್ಯೆ ಕಲಿತು ಹೋದಂಥವ್ರು ತುಂಬ ಜನ ಇದ್ದಾರೆ. ಊರ ಕಡೆಯವರು ಅಲ್ಲಿದ್ದಾಗ PUC, ಯಾಕೆಂದರೆ ಊರ ಕಡೆಯಲ್ಲಿ ಹೈಸ್ಕೂಲ್ ಇರ್ತಿರ್ಲಿಲ್ಲ. ಈಗ ಬಿಡಿ ತುಂಬ ಸ್ಕೂಲ್ಗಳು ಆಗಿದ್ದಾವೆ. ಹೊಳೆನರಸೀಪುರ ಟೌನ್ಗೆ ಬರಬೇಕಿತ್ತು ಹಳ್ಳಿ ಹುಡುಗರು. ಕೆಲವರೆಲ್ಲ ನಮ್ಮ ಹತ್ತಿರದ ನೆಂಟರುಗಳೆಲ್ಲ ಅಲ್ಲೇ ಇದ್ದು ಹೈಸ್ಕೂಲು PUC ಮಾಡ್ಕೊಂಡು ಡಿಗ್ರಿಗೆ ಬೆಂಗಳೂರಿಗೆ ಬಂದದ್ದು ಉದಾಹರಣೆಗಳಿದ್ದಾವೆ. ನಾವು ಹೊಳೆನರಸೀಪುರದಲ್ಲಿ ಇರೋ ತನಕನೂ ತುಂಬ ಜನಕ್ಕೆ ವಿದ್ಯೆಗೆ ಸಹಾಯ ಮಾಡಿದಾರಮ್ಮ. ಆಮೇಲೆ ಅವರಿಗೆ ಯಾವಾಗ್ಲೂ ಇನ್ನೊಂದು ಏನಂದರೆ, ಅವರಿಗೆ ನಮಗೆ ಬುದ್ಧಿ ಬಂದಾಗಿಂದ ನೋಡಿದ್ದೀವಿ, ಅವ್ರಿಗೆ ತುಂಬ ಇಷ್ಟವಾದ್ದು ಅಂದರೆ ಮಲ್ಲಿಗೆ ಹೂವೊಂದು, ಸಂಪಿಗೆ ಒಂದೆರಡು ತುಂಬ ಇಷ್ಟಪಡೋರು ಅವರು. ಅವ್ರಿಗೆ ದಿನ ನಾವು ನೋಡ್ದಂಗೆ. ಆಮೇಲೆ ಅವ್ರಿಗೊಂದು ರೇಷ್ಮೆ ಸೀರೆ ಇಷ್ಟ. ಏನಕ್ಕೆ ಅಂದರೆ ಅದು ಹೊಳೆನರಸೀಪುರದಲ್ಲಿ ಹೆಚ್ಚಿನ ನಾವಿದ್ದಿದ್ದು ಬ್ರಾಹ್ಮಣರಿದ್ದ ಕಡೆಯಲ್ಲೇನೆ. ಅದು ನೋಡಿ ಅಭ್ಯಾಸ ಆಗಿ ಅವ್ರಿಗೆ ಅದೊಂದು ಮಡಿದೊಂದು ಮನಸ್ಸಿಗೆ ತುಂಬ ಇತ್ತು. ಯಾಕೆಂದರೆ ನಾವೆಲ್ಲ ಪ್ಯೂರ್ ವೆಜಿಟೇರಿಯನ್ನೇ ಹೆಣ್ಣು ಮಕ್ಕಳು, ನಾನು ಹೇಳ್ತಿರೋದು. ಅವ್ರಿಗೆ ಅದು ಇದ್ದಿದ್ದರಿಂದ ಅವ್ರೇನು ಮಾಡೋರು, ಬೆಳಗ್ಗೆ ರೇಷ್ಮೆ ಸೀರೆ ಉಟ್ರೆ ತಲೆಗೆ ಅವರೊಂದು ಸ್ನಾನ ಆದ ತಕ್ಷಣ ತಲೆಯಲ್ಲಿ ಅವ್ರಿಗೊಂದು ಯಾವಾಗಲೂ ಹೂವು ಇರಲೇಬೇಕಿತ್ತು. ಸಾಯಂಕಾಲ ಆದರೂ ಮುಡಿಬೇಕಿತ್ತು ಅವರಿಗೆ. ಆಗಿಂದನೂ ಅವ್ರಿಗೆ ಹೂವು ಕುಂಕುಮ ಭಾರಿ ಇಂಪಾರ್ಟೆಂಟ್. ಯಾರು ಎಷ್ಟೇ ಏನೇ ಹೇಳಿದ್ರು ಅದ್ರ ಬಗ್ಗೆ ತುಂಬ ಗಮನ ಇಟ್ಕೊಳ್ತಿದ್ದಲ್ದಲೇ ಸಾಯಂಕಾಲ ಆದ ತಕ್ಷಣ ನಮ್ಗಳಿಗೂ ಅರಿಶಿನ ಕುಂಕುಮ ಇಡೋರು. ಇಟ್ಕೋಬೇಕು, ಮೊದಲು ಮುಖ ತೊಳ್ಕೊಂಬನ್ನಿ ಅಂಥೇಳಿ ಅದ್ರ ಅಭ್ಯಾಸ ಇತ್ತು. ಆದರೆ ನಾವು ಚಿಕ್ಕರಿರುವಾಗ ನಮ್ಮ ತಂದೆ ಮೈಸೂರಿಗೆ ಹೋದರೆ ವಿಶೇಷವಾಗಿ ಗುರು ಸ್ವೀಟ್ಸ್ ಅಂತಿತ್ತು. ಅಮ್ಮನಿಗೆ ಮೈಸೂರು ಪಾಕ್ ಭಾರಿ ಇಷ್ಟ. ಅವಾಗೆಲ್ಲ ತುಂಬ ಕಡಿಮೆ ಸ್ವೀಟ್ ಮಾಡ್ತಿದ್ದ ಅಂಗಡಿ, ಅಲ್ಲಿದು ಪ್ಯೂರ್ ತುಪ್ಪ ಹಾಕಿ ಮಾಡೋರು ಅಂಥೇಳಿ ಕೆಲವು ಸರಿ ಕ್ಯೂನಲ್ಲಿ ನಿಂತು ತಂದಿದ್ದ ದಿನ ಇದೆ. ಅಪ್ಪ ಹೇಳೋರು, ಇವತ್ತು ರಶ್ ಇತ್ತು, ಕಾದು ತಂದಿದ್ದೀನಿ ಅಂಥೇಳಿ. ಮೈಸೂರಿಗೆ ಹೋದ್ರೆ ಮೈಸೂರು ಪಾಕು, ಮೈಸೂರದು ವಿಳ್ಯದೆಲೆ ಪ್ಲಸ್ ಮಲ್ಲಿಗೆ ಹೂವು ಇಲ್ಲದೆ ಬರ್ತಿರ್ಲಿಲ್ಲ ಅಪ್ಪ ಯಾವಾಗಲೂ. ಅವ್ರು ಎಷ್ಟೇ ಬ್ಯುಸಿ ಇದ್ರೂ ಮನೆಗೆ ತಂದು ಅಮ್ಮಂಗೆ ಕೊಡೋರು. ಅಂಥ ಪ್ರೀತಿನ ಅವರು ಆಗಿಂದು ನಡೆಸ್ಕೊಂಡು ಬಂದಿರು ಎಷ್ಟೇ ಇದ್ರೂ. ಆದರೆ ಅಮ್ಮನಿಗೆ ಕೊನೆ ತನಕನೂ ಅಷ್ಟೇ, ಅವ್ರು ಹಾಸಿಗೆ ಮೇಲೆ ಇದ್ದಾಗ್ಲೂ ಸಾಯಂಕಾಲದೊತ್ತು ತಲೆ ಬಾಚಿ ಕ್ಲೀನಾಗಿ ಮುಖ ತೊಳೆದು ಹಣೆಗಿಟ್ಟು ಹೂವು ಹುಡ್ಕೊಂಡು ಪ್ರಾರ್ಥನೆ ಶುರು ಮಾಡೋರು. 2 ಟೈಮು ಹೇಳೋರು, ಬೆಳಗ್ಗೆ ಸಾಯಂಕಾಲ 2 ಟೈಮೂ ದೇವ್ರ ಪುಸ್ತಕಗಳು ಓದೋರು. ಕೊನೆ 3 ತಿಂಗಳು ಅವ್ರಿಗೆ ಮನಸ್ಸಿಗೆ ಬೇಜಾರಾಗಿ ಬಿಟ್ಟರೆ ಕಂಟಿನ್ಯೂಸ್ ಆಗಿ ಅವರು ಹೇಳದೇ ಇರೋ ದಿನನೇ ಇಲ್ಲ ಬಿಡಿ. ಊಟ ತಪ್ಪಿದ್ರು ಅದು ತಪ್ಪಿಸ್ತಿರ್ಲಿಲ್ಲ.